ಎಲ್ಲ ಮಕ್ಕಳೇ ವೆಲ್ಕಮ್. ಈ ಒಂದು ವಿಡಿಯೋದಲ್ಲಿ ನಾವು ಪಾಠ 2 ಊರಿಗೊಬ್ಬ ರಾಜನಂತೆ ಎಂಬ ಒಂದು ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾವು ತಿಳ್ಕೊಳ್ಳೋಣ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಅಭ್ಯಾಸ. ಕೊಟ್ಟ ಸಾಲುಗಳನ್ನು ಓದಿ ಖಾಲಿ ಬಿಟ್ಟ ಸ್ಥಳಕ್ಕೆ ಸರಿಯಾದ ಪದ ಬರೆಯಿರಿ. ಮೊದಲನೇ ಪ್ರಶ್ನೆ, ರಾಜಿಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಡ್ಯಾಶ್. ಉತ್ತರ ಮಗಳಂತೆ. ಎರಡನೇ ಪ್ರಶ್ನೆ, ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಡ್ಯಾಶ್. ಉತ್ತರ ಅಂಗಿಯಂತೆ. ಮೂರನೇ ಪ್ರಶ್ನೆ, ಗುಂಡಿ ಬಳು ಹಳೆಯದಂತೆ ಬೇರೆ ಡ್ಯಾಶ್ ತಂದನಂತೆ. ಉತ್ತರ ಗುಂಡಿ. ಈ ಪದ್ಯದ ಭಾಗದ ಮುಂದಿನ ಸಾಲುಗಳನ್ನು ಹೇಳಿರಿ. ದರ್ಜಿಯನ್ನು ಕರೆದರಂತೆ. ಉತ್ತರ ದರ್ಜಿ ಬಂದು ನೋಡಿದನಂತೆ. ಎರಡನೇ ಪ್ರಶ್ನೆ, ಅಂಗಿಗಿಟ್ಟು ಹೊಲಿದನಂತೆ. ಉತ್ತರ ಅಂಗಿ ಸರಿಯಾಯಿತಂತೆ. ಮೂರನೇ ಪ್ರಶ್ನೆ, ನಾನು ನೀನು ಹೋಗೋಣಂತೆ. ಉತ್ತರ ಮದುವೆ ನೋಡಿ ಬರೋಣಂತೆ. ಆ ಪಟ್ಟಿಯಲ್ಲಿನ ಪದಗಳಿಗೆ ಸರಿಯಾದ ಪದವನ್ನು ಆ ಪಟ್ಟಿಯಿಂದ ಆರಿಸಿ ಹೊಂದಿಸಿ ಬರೆಯಿರಿ. ಊರಿಗೊಬ್ಬ. ಉತ್ತರ ರಾಜನಂತೆ. ಎರಡನೇ ಪದ, ಗುಂಡಿ ಬಳು. ಉತ್ತರ ಹಳೆಯದಂತೆ. ಮಂತ್ರಿ ಮಗಳ. ಉತ್ತರ ಆಸೆಯಂತೆ. ನಾಲ್ಕನೇ ಪದ, ಊರಿನ ರಾಜ. ಉತ್ತರ ಬರುವನಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.